ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಕೆ ಎಂಟ್ರಿ ಕೊಡ್ತಾ ಇದ್ರೆ ಆ ಕಡೆ ರಾಮಾಚಾರಿನ ಕಿಡ್ನಾಪ್ ಮಾಡಿಕೊಂಡು ಚಾರು ಹಾಸ್ಪಿಟಲ್ನಿಂದ ಆಂಬ್ಯುಲೆನ್ಸಲ್ಲಿ ರಾಮಾಚಾರಿನ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದಾಳೆ. ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಜೀವ ಹೊರಟೆ ಹೋಗ್ತಿದೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗ್ತದಾಗೆ ಅವಳು ಶಾಕ್ ಆಗ್ತಾಳೆ. ಬಿಕಾಸ್ ರಾಮಾಚಾರಿಯ ಬ್ರೈನ್ ಡ್ಯಾಮೇಜ್ ಆಗಿದೆ, ಜೊತೆಗೆ ಯಾವುದೇ ಸಿಗ್ನಲ್ಸ್ ಕೂಡ ಆರ್ಗನ್ಸ್ಗೆ ಪಾಸ್ ಆಗದೆ ಇರೋದ್ರಿಂದ ಆರ್ಗನ್ಸ್ ಕೂಡ ವರ್ಕ್ ಆಗ್ತಿಲ್ಲ. 5-10 ಮಿನಿಟ್ಸ್ ಬದುಕೋದು ಕೂಡ ಕಷ್ಟ ಅನ್ನೋದನ್ನ ಕೇಳಿಸ್ಕೊಂಡಿದ್ದೆ ಚಾರು ಕುಸ್ತು ಹೋಗ್ತಾಳೆ. ಜೊತೆಗೆ ತನ್ನ ರಾಮಾಚಾರಿ ಜೀವ ತನ್ನಂದಾನೆ ಈ ರೀತಿ ಆಗೋಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ದಾಳೆ. ಜೊತೆಗೆ ಪೊಲೀಸ್ ಅವ್ರಿಗೆ ಕೂಡ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡಿ, ಏನಾದರೂ ಡೊನೇಟ್ ಮಾಡುವ ಹಾಗಿದ್ರೆ ಮಾಡಿಬಿಡ್ಲಿ. ಬ್ರೈನ್ ಡ್ಯಾಮೇಜ್ ಅಲ್ಲ, ಬ್ರೈನ್ ಡೆಡ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ತಕ್ಷಣ ಈ ಕಡೆ ಇನ್ನೇನು ಇವನು ಸಾಯೋನು, ಇವನು ಜೀವನ ಇಲ್ಲ ಅಂದಮೇಲೆ ತಪ್ಪಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂದ್ಕೊಂಡು ಇಬ್ಬರು ಪೊಲೀಸವ್ರು ಕೂಡ ಟೀ ಕುಡಿಯೋಕೆ ಅಂತ ಹೋದಾಗ ಚಾರು ಆ ಒಂದು ವಾರ್ಡ್ಗೆ ಎಂಟ್ರಿ ಕೊಡ್ತಾಳೆ. ತನ್ನ ರಾಮಾಚಾರಿನ ಎದೇಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಚಾರು ಬಂದಿದ್ದೀನಿ ಎದೇಳು ರಾಮಾಚಾರಿ ಅಂತ, ಆದರೆ ರಾಮಾಚಾರಿ ಮಾತ್ರ ಎದೇಳ್ತಾನೆ ಇಲ್ಲ. ಈ ಕಡೆ ವೈಶಾಖಗೆ ಮಾನ್ಯತೆಯಿಂದ ವಿಷಯ ಗೊತ್ತಾಗುತ್ತೆ, ರಾಮಾಚಾರಿ ಬ್ರೈನ್ ಡೆಡ್ ಆಗಿದೆ, 5-10 ಮಿನಿಟ್ಸಲ್ಲಿ ಸತ್ತು ಹೋಗ್ಬಿಡ್ತಾನೆ ಅಂತ. ಸತ್ತು ಹೋಗ್ಬಿಡ್ಬೇಕು ಅಂತ ಹೇಳಿ ಖುಷಿ ಪಟ್ಟು ಆ ವಿಷಯನ ಕೇಕೆಗೂ ಕೂಡ ತಿಳಿಸ್ಬಿಡ್ತಾರೆ. ಈ ಕಡೆ ಕೇಕೆ ತಾನೇ ಕೃಷ್ಣ ಅಂತ ಹೇಳಬೇಕು ಅಷ್ಟರಲ್ಲಿ ವೈಶಾಖ ಕರ್ಕೊಂಡು ಹೋಗಿ ಈ ರೀತಿ ರಾಮಾಚಾರಿ ತಲೆಗೆ ಬಲವಾದ ಪಟ್ಟು ಬಿದ್ದದ. ಒಂದು 5-10 ನಿಮಿಷದಲ್ಲಿ ಅವನ ಜೀವ ಹೊಟ್ಟೋಗುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕೆ ಶಾಕ್ ಆಗ್ತಾನೆ. ಮೊದಲು ನಾನು ಹಾಸ್ಪಿಟಲ್ಗೆ ಹೋಗಬೇಕು, ನನ್ನ ಅಣ್ಣನ ಕಾಪಾಡಬೇಕು, ಜೊತೆಗೆ ಹೇಗಿದ್ರು ಜೈಲ್ಗೆ ಹೋಗ್ತೀನಿ, ಮೂವರೆಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಹಾಸ್ಪಿಟಲ್ ಕಡೆ ಹೊರಟು ಬರ್ತಿದ್ರೆ ಆಲ್ರೆಡಿ ACP ದೇವ್ ಈ ಕಡೆ ರಾಮಾಚಾರಿನ ಕೊಲ್ಲೋದಕ್ಕೆ ಒಂದಷ್ಟು ಜನ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದಾರೆ. ಆ ರೌಡಿಗಳು ಕೂಡ ಹಾಸ್ಪಿಟಲ್ಗೆ ಎಂಟ್ರಿ ಆಗಿದ್ದಾರೆ. ಈ ಕಡೆ ಚಾರು ರಾಮಾಚಾರಿ ನಾನು ಬಿಟ್ಟು ಹೋಗ್ಬಿಡ್ತೀಯಾ, ಈ ಚಾರುನ್ ಬಿಟ್ಟು ಹೋಗ್ತೀಯಾ, ನೀನು ಹೋಗ್ಬೇಡ ರಾಮಾಚಾರಿ ಅಂತ ಕಣ್ಣೀರು ಹಾಕ್ತಿದ್ರು. ಆ ಕಡೆ ರಾಮಾಚಾರಿಯ ಒಂದು ಸಣ್ಣ ಎಚ್ಚರ ಕೂಡ ಆಗ್ತಾ ಇಲ್ಲ, ಒಂದು ಸಣ್ಣ ಮೂಮೆಂಟ್ ಕೂಡ ಆಗ್ತಾ ಇಲ್ಲ. ತಕ್ಷಣ ಈ ಕಡೆ ಕುಸಿದು ಬಿದ್ದ ಚಾರುಗೆ ಅನ್ಸೋದು ರಾಮಾಚಾರಿಯ ಮಾತುಗಳು. ಅವಳಿಗೆ ಕಣ್ಣು ಹೋದಾಗ ರಾಮಾಚಾರಿ ಕೂಡ ಹೇಳಿದ್ರು, ಮನಸ್ಸು ಒಳ್ಳೇದಾಗಿದ್ರೆ ಖಂಡಿತ ದೇವರು ಸಹಾಯ ಮಾಡ್ತಾನೆ, ನಿಮಗೆ ಎಲ್ಲ ಡಾಕ್ಟರ್ಸ್ ಕೂಡ ಕಣ್ಣು ಬರೋದೇ ಇಲ್ಲ ಅಂದಿದ್ರು, ಆದರೆ ನಿಮಗೆ ಕಣ್ಣು ಬಂತು. ಅದಕ್ಕೆ ಕಾರಣ ನಿಮ್ಮ ಭಕ್ತಿ, ನಿಮ್ಮ ಮನಸ್ಸಲ್ಲಿ ನಿಷ್ಕಲ್ಮಶತನ ಇರೋ ಅಂಥದ್ದು, ಯಾವುದೇ ಕಲ್ಮಶ ಇಲ್ಲದೆ ನಿಮ್ಮ ಮನಸ್ಸು ಇರೋದ್ರಿಂದಾನೇ ನಿಮಗೆ ಕಣ್ಣು ಬಂದದ್ದು. ಜೊತೆಗೆ ನಿಮ್ಮ ಒಳ್ಳೆತನ ಅದಕ್ಕೆ ಕಾರಣ. ಅದೇ ರೀತಿ ದೇವರು ಯಾವತ್ತೂ ಕೂಡ ಒಳ್ಳೆಯವ್ರನ್ನ ಕೈ ಬಿಡೋದಿಲ್ಲ. ಈ ಒಂದು ಧನ್ವಂತರಿ ಆಶ್ರಮದಲ್ಲಿ ನಿಮಗೆ ಕಣ್ಣು ಬಂದೇ ಬರುತ್ತೆ ಅನ್ನೋ ಹೋಪ್ಸ್ನ ತುಂಬಿ ಈ ಕಡೆ ಚಾರುನ ಕರ್ಕೊಂಡು ಹೋಗಿ ಕಷ್ಟಪಟ್ಟು ಸಾಕಷ್ಟು ರೀತಿಯ ಚಾಲೆಂಜಸ್ನ ಫೇಸ್ ಮಾಡಿ ಫೈನಲಿ ಅವಳಿಗೆ ಕಣ್ಣು ಬಂದಿತ್ತು. ಈಗ ಅವಳಿಗೆ ದಾರಿ ಕಾಣಿಸೋದು ಕೂಡ ಧನ್ವಂತರಿ ಆಶ್ರಮನೇ. ಅಲ್ಲಿಗೆ ರಾಮಾಚಾರಿನ ಕರ್ಕೊಂಡು ಹೋಗಬೇಕು, ಖಂಡಿತ ರಾಮಾಚಾರಿಯಲ್ಲಿ ಹುಷಾರಾಗೇ ಆಗ್ತಾನೆ ಅಂತ ಹೇಳಿ ಒಂದು ದಾರಿನ ಕಂಡ್ಕೋತಾಳೆ. ಆ ಒಂದು ಸ್ವಾಮೀಜಕ್ಕೂ ಕೂಡ ಕಾಲ್ ಮಾಡಿದಾಗ 30% ಪಲ್ಸ್ ರೇಟ್ ಇದ್ರೆ ಕರ್ಕೊಂಬಮ್ಮ, 30 ಪಲ್ಸ್ ರೇಟ್ಗಿಂತ ಕಡಿಮೆ ಇದ್ರೆ ಯಾವುದೇ ರೀತಿ ಯೂಸ್ ಇಲ್ಲ ಅಂತ. ತಕ್ಷಣ ಈ ಕಡೆ ಪಲ್ಸ್ ರೇಟ್ನ ನೋಡಿದಾಗ 30+ ಇರೋದ್ರಿಂದ ಅವಳಿಗೆ ಖುಷಿ ಆಗುತ್ತೆ. ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಆ್ಯಂಬ್ಯುಲೆನ್ಸ್ನ ಕರೆಸಿ ಈ ಕಡೆ ರಾಮಾಚಾರಿನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಳೆ. ಅಷ್ಟರಲ್ಲಿ ರೌಡಿ ನುಗ್ತಿದ್ದಾಗ ರೌಡಿಗಳು ಅನ್ಕೋತಾರೆ ನರ್ಸ್ ಅಂತ, ಆದರೆ ಇಲ್ಲಿ ಚಾರು ಗಾಬರಿ ಬೀಳ್ತಾರೆ. ಯಾರು ನೀವು ಅಂತಿದ್ದಾಗೆ ನಾವು ಸಂಬಂಧಿಕರು ಅಂತ ಹೇಳ್ತಾರೆ. ಈ ಕಡೆ ಚಾರುಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯಾರು ರಾಮಾಚಾರಿನ ಕೊಲ್ಲೋಕೆ ಬಂದಿದ್ದಾರೆ ಅಂತ. ಬಿಕಾಸ್ ಅವ್ರ ಹತ್ರ ಮಾತುಗಳನ್ನ ಕೇಳಿಸ್ಕೊಂಡಾಗ ಅವಳಿಗೆ ಅರ್ಥ ಆಗುತ್ತೆ ಇವ್ರನ್ನ ACP ದೇವೇ ರಾಮಾಚಾರಿನ ಕೊಲ್ಲೋಕೆ ಕಳಿಸಿರೋದು ಅಂತ. ಮೊದಲು ರಾಮಾಚಾರಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಯಾರಿಗೂ ಗೊತ್ತಾಗ್ದಾಗ ರಾಮಾಚಾರಿನ ಕರ್ಕೊಂಡು ಆ್ಯಂಬ್ಯುಲೆನ್ಸಲ್ಲಿ ಹಾಕಿ ಕರ್ಕೊಂಡು ಹೋಗೋಕೆ ಸಿದ್ಧವಾಗೇ ಬಿಟ್ಲು. ಈ ಕಡೆ ಕೆ ಹಾಸ್ಪಿಟಲ್ಗೆ ಎಂಟ್ರಿ ಕೊಟ್ಟೇ ಬಿಟ್ಟ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿ ಚಾರು ಕರ್ಕೊಂಡು ಹೋಗ್ತಾಳೆ ಹಾಸ್ಪಿಟಲಿಂದ, ಕೆ ಕೂಡ ಸಹಾಯ ಮಾಡ್ತಾನ, ನಾನಿಲ್ಲಿ ನೋಡ್ಕೋತೀನಿ, ನೀವು ಅಣ್ಣನ ಕರ್ಕೊಂಡು ಹೋಗಿ ಅಂತ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.